ಅಧ್ಯಾಯ 2. ಎಲ್ಲ ರೀತಿಯ ಸೇವೆಗಳು ಆಂತರಿಕ ಪರಿವರ್ತನೆಯ ಕಡೆ ಸಾಗಬೇಕು. ಶೂನ್ಯ ಸಂಸ್ಥೆಯ ಆರಂಭದ ದಿನಗಳಲ್ಲಿ ಇದನ್ನು ಒಂದು ಸೇವಾ ವೇದಿಕೆಯನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸುತ್ತಿದ್ದೆ. ನಾನು ನನ್ನ ಈ ಉದ್ದೇಶವನ್ನು ಊರಿನ ಕೆಲವು ಪ್ರಮುಖರಲ್ಲಿ ಹೇಳಿಕೊಂಡಾಗ ಅವರು ಈ ಯುವ ಪ್ರಾಯದಲ್ಲಿ ನಾನು ಇಂತಹ ಸೇವಾ ಚಟುವಟಿಕೆಗಳನ್ನು ನಡೆಸುವುದನ್ನು ಕಂಡು ಸಂತಸಪಟ್ಟರು. ಊರಿನ ಒಂದಷ್ಟು ಮಂದಿ ಇದರಲ್ಲಿ ಆಸಕ್ತಿ ತೋರಿಸಿ ನನ್ನೊಂದಿಗೆ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಲು ಮುಂದಾದರು. ನಾನು ಅವರ ಬಳಿ ನೀವು ಯಾವ ರೀತಿಯ ಸೇವಾ ಕಾರ್ಯಗಳನ್ನು ಮಾಡಲು ಇಚ್ಛಿಸುವಿರಿ ಎಂದು ಕೇಳಿದಾಗ, ಊರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿನ ಮಕ್ಕಳಿಗೆ ದವಸ ಧಾನ್ಯಗಳನ್ನು ಮತ್ತು ಪುಸ್ತಕಗಳನ್ನು ನೀಡಬೇಕೆಂದಿದ್ದೇವೆ ಎಂದರು. ಇದಕ್ಕೆ ಪ್ರತಿಯಾಗಿ ನಾನು ಅವರಿಗೆ ನಿಮ್ಮ ಪ್ರಕಾರ ಸೇವೆ ಎಂದರೆ ಏನೆಂದು ಕೇಳಿದಾಗ, ಬಡವರಿಗೆ ಊಟ, ಬಡ ಮಕ್ಕಳಿಗೆ ಪುಸ್ತಕಗಳು, ಪ್ರಾಣಿಗಳಿಗೆ ಆಹಾರ ನೀರನ್ನು ಒದಗಿಸುವುದು, ದೇವಸ್ಥಾನ ಮಠ ಮಂದಿರಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡುವುದು ಇತ್ಯಾದಿ ಎಂದರು. ಇವು ಎಲ್ಲರ ಸಾಮಾನ್ಯ ದೃಷ್ಟಿಕೋನದಲ್ಲಿ ಮಾಡುವಂತಹ ಸೇವಾ ಕಾರ್ಯಗಳು. ಆದರೆ ನಿಜವಾದ ಸೇವೆ ಎನ್ನುವುದು ಕೇವಲ ಕೆಲವು ಚಟುವಟಿಕೆಗಳಿಗೆ ಮಾತ್ರವೇ ಸೀಮಿತವಾಗಬಾರದು. ಮೇಲೆ ಹೇಳಿದ ಎಲ್ಲವೂ ಸಣ್ಣ ಪ್ರಮಾಣದ ಸಹಾಯಗಳಷ್ಟೇ. ನಿಜವಾದ ಅವಶ್ಯಕತೆ ಇರುವ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವನಿಗೆ ಅವಶ್ಯಕತೆ ಇರುವುದನ್ನು ಒದಗಿಸಿಕೊಡುವುದು ಕೂಡ ನಾವು ಮಾಡುವ ಸಹಾಯವಷ್ಟೇ, ಸೇವೆಯಲ್ಲ. ಸೇವೆ ಎನ್ನುವುದು ಒಂದು ಸುಪ್ತ ಆಂತರಿಕ ಗುಣವೇ ಹೊರತು ಬಾಹ್ಯದ ತೋರ್ಪಡಿಕೆಯಲ್ಲ. ಐಟಿ ಉದ್ಯೋಗಿಯೂ ವಿವಾಹಿತರೂ ಆಗಿದ್ದ ಶ್ರೀಯುತರೊಬ್ಬರು ಅವರ ಜೀವನದ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ನನ್ನಲ್ಲಿಗೆ ಬಂದರು. ವಯಸ್ಸು ಸುಮಾರು 30ರ ಆಸುಪಾಸು. ಅವರು ತನ್ನನ್ನು ತಾನು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಎಂದು ಭಾವಿಸಿದ್ದರು. ಆಧ್ಯಾತ್ಮಿಕ ಸಾಹಿತ್ಯ ಮತ್ತು ಪ್ರವಚನಗಳನ್ನು ಓದುವುದು ಅವರ ಹವ್ಯಾಸವಾಗಿತ್ತು. ಅವರು ನಿಯಮಿತವಾಗಿ ರಕ್ತದಾನ ಮಾಡುತ್ತಾ ಮರಣಾನಂತರ ಅಂಗಾಂಗ ದಾನಿಯಾಗಬೇಕೆಂದು ತಮ್ಮ ಹೆಸರನ್ನು ಆ ಪ್ರಕ್ರಿಯೆಗೆ ನೋಂದಾಯಿಸಿದ್ದರು. ವಾರಾಂತ್ಯಗಳಲ್ಲಿ ಹತ್ತಿರದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ಕುರಿತು ಉಪನ್ಯಾಸಗಳನ್ನು ಉಚಿತವಾಗಿ ನೀಡುತ್ತಿದ್ದರು. ಅವರು ತಾನೊಬ್ಬ ನಿಸ್ವಾರ್ಥಿ, ಸೇವಾನಿರತ ಆಧ್ಯಾತ್ಮಿಕ ವ್ಯಕ್ತಿ ಎಂಬ ಭಾವನೆಯಲ್ಲಿದ್ದರು. ಆದರೆ ಅವರ ಪತ್ನಿಯದು ಇದರ ತದ್ವಿರುದ್ಧ ಸ್ವಭಾವ. ಆಕೆ ಆಧ್ಯಾತ್ಮದಲ್ಲೇ ಒಲವಿಲ್ಲದವರು. ಇವರನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂಬ ಕೊರಗಿನ ಜೊತೆಗೆ ಆಕೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಇವರ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆಂಬಲ ನೀಡಬೇಕೆಂಬ ನಿರೀಕ್ಷೆ ಅವರಲ್ಲಿತ್ತು. ನಾನು ಈ ಎಲ್ಲವನ್ನೂ ಮೌನವಾಗಿ ಆಲಿಸಿ ಮುಂದಿನ ಭೇಟಿಯಲ್ಲಿ ಅವರ ಪತ್ನಿಯನ್ನು ಕೂಡ ಜೊತೆಗೆ ಕರೆದುಕೊಂಡು ಬರುವಂತೆ ತಿಳಿಸಿದೆ. ಮರುವಾರ ಆ ಶ್ರೀಯುತರು ತಮ್ಮ ಪತ್ನಿಯೊಂದಿಗೆ ನನ್ನಲ್ಲಿಗೆ ಬಂದರು. ನಾನು ಆಕೆಯೊಂದಿಗೆ ಸಮಾಲೋಚನೆ ನಡೆಸಿ ಮನೆಯಲ್ಲಿ ಪ್ರತಿದಿನ ಮಾಡಲು ಕೆಲವೊಂದು ಸಾಧನಾ ಪ್ರಕ್ರಿಯೆಗಳನ್ನು ಹೇಳಿಕೊಟ್ಟೆ. ಆಕೆ ಆಧ್ಯಾತ್ಮದ ನನ್ನ ಕೆಲವು ಆರಂಭಿಕ ತರಬೇತಿ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿದರು. 1 ತಿಂಗಳೊಳಗೆ ಆಕೆಗೆ ತನ್ನ ಮಿತಿಯನ್ನು ಅರಿಯಲು ಸಾಧ್ಯವಾಗಿ ಅವರಲ್ಲಿ ದಿನೇ ದಿನೇ ಬದಲಾವಣೆ ಕಾಣಿಸಿತು. ನಾನು ಹೇಳಿಕೊಟ್ಟ ಸಾಧನಾ ಪ್ರಕ್ರಿಯೆಗಳು ಅವರ ಮೇಲೆ ಬದಲಾವಣೆ ತರುವಲ್ಲಿ ಯಾವ ರೀತಿ ಯಶಸ್ವಿಯಾಯಿತು ಎನ್ನುವುದನ್ನು ಗಮನಿಸುವ ಶಕ್ತಿ ಆಕೆಗಿತ್ತು. ಆಕೆಗೆ ತನ್ನಲ್ಲಾದ ಬದಲಾವಣೆಯನ್ನು ಕಂಡು ನಂಬಲಾಗಲಿಲ್ಲ. ಅವರ ಪತಿಗೂ ಆಶ್ಚರ್ಯವಾಯಿತು. ಈಗ ಆಕೆ ತನ್ನ ಕುಟುಂಬದಲ್ಲಿ ತನ್ನನ್ನು ತಾನು ಬಹಳ ಚೆನ್ನಾಗಿ ತೊಡಗಿಸಿಕೊಂಡು ತನ್ನ ಮಗಳ ಜವಾಬ್ದಾರಿಯನ್ನು ಕೂಡ ಬಹಳ ಚೆನ್ನಾಗಿ ನಿಭಾಯಿಸುತ್ತಾರೆ. ಪ್ರಾತಃ ಕಾಲದಲ್ಲೇ ಎದ್ದು ಯೋಗಾಭ್ಯಾಸ ಮಾಡುತ್ತಾರೆ. ಮಾಂಸಾಹಾರದ ಬಹುದೊಡ್ಡ ಪ್ರೇಮಿಯಾಗಿದ್ದ ಈಕೆ ನಮ್ಮ ಸಾಧನಾ ಪ್ರಕ್ರಿಯೆಗಳನ್ನು ಮಾಡಿದ ನಂತರ ಪೂರ್ಣ ಪ್ರಮಾಣದ ಸಸ್ಯಾಹಾರಿಯಾಗಿದ್ದಾರೆ. ಬಹಳ ವರ್ಷಗಳಿಂದಲೂ ಆಕೆಯ ಪತಿ ಆಕೆಯನ್ನು ಸಸ್ಯಾಹಾರಿಯನ್ನಾಗಿಸಲು ಪ್ರಯತ್ನಿಸಿ ಸೋತಿದ್ದರು. ಆದರೆ ಕೇವಲ 1 ವಾರದ ನನ್ನ ತರಬೇತಿಯಲ್ಲಿ ಆಕೆ ಬದಲಾದರು. ತನ್ನ ಪತ್ನಿಯಲ್ಲಾದ ಬದಲಾವಣೆ, ಕುಟುಂಬದೊಂದಿಗೆ ಆಕೆ ತೊಡಗಿಸಿಕೊಳ್ಳುವ ರೀತಿ, ಆಕೆಯ ಜವಾಬ್ದಾರಿಗಳ ಅರಿವು, ತನ್ನ ಮಗುವಿನೊಂದಿಗೆ ವ್ಯವಹರಿಸುವ ರೀತಿ, ಹೀಗೆ ಎಲ್ಲ ರೀತಿಯ ಬದಲಾವಣೆಗಳನ್ನು ಕಂಡು ಅವರ ಪತಿ ಬಹಳ ಸಂತೋಷಗೊಂಡರು. ನಿಜ, ಹಸಿವು ನೀರಡಿಕೆಯಿಂದ ಬಳಲುತ್ತಿದ್ದವರಿಗೆ, ಸೂರಿಲ್ಲದವರಿಗೆ, ಹೀಗೆ ಮೂಲಭೂತ ಅವಶ್ಯಕತೆಗಳಿಂದ ವಂಚಿತರಾದವರಿಗೆ ಆಧ್ಯಾತ್ಮವನ್ನು ಬೋಧಿಸಲಾಗುವುದಿಲ್ಲ. ಅದಕ್ಕಾಗಿ ಅವರ ಭೌತಿಕ ಅವಶ್ಯಕತೆಗಳನ್ನು ದಾನದ ರೂಪದಲ್ಲಿ ಪೂರೈಸುವುದು ಮುಖ್ಯ. ಈ ಕಾರಣಕ್ಕಾಗಿಯೇ ನಮ್ಮ ಮಠ ಮಂದಿರಗಳು, ಆಧ್ಯಾತ್ಮಿಕ ಕೇಂದ್ರಗಳು ಇಂತಹ ಸೇವೆಗಳನ್ನು ಹಮ್ಮಿಕೊಂಡು ಭಕ್ತರಿಗೆ, ಅತಿಥಿಗಳಿಗೆ
ಊಟ ವಸತಿಗಳನ್ನು ಒದಗಿಸುತ್ತವೆ. ಇದು ಅವಶ್ಯಕತೆಯೇ ನಿಜ, ಆದರೆ ಸೇವೆ ಎನ್ನುವುದು ಇಷ್ಟಕ್ಕೆ ಮುಗಿಯುವುದಿಲ್ಲ. ಇವುಗಳನ್ನು ಮೀರಿ ನೀಡಿದ ದಾನವೇ ಸೇವೆ ಎಂದು ಕರೆಸಿಕೊಳ್ಳುತ್ತದೆ. ಅದು ಬಾಹ್ಯಕ್ಕೆ ನಿಲುಕುವಂತಹದ್ದಲ್ಲ, ಆಂತರಿಕವಾಗಿ ಅನುಭವಿಸುವಂತಹದ್ದು. ಸಹಾಯವೆಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮತ್ತೊಬ್ಬರ ಅಗತ್ಯಗಳನ್ನು ಪೂರೈಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. ಊಟ, ಪುಸ್ತಕ, ಧನಸಹಾಯ ಮುಂತಾದ ಭೌತಿಕ ರೂಪದ ಕಾರ್ಯಗಳಷ್ಟೇ ಸೇವೆಯಲ್ಲ. ಅದು ಅಗತ್ಯದ ಅನುಗುಣವಾಗಿ ಭೌತಿಕ ರೂಪದಲ್ಲಿರಬಹುದಷ್ಟೆ. ಆದರೆ ಎರಡನೆಯ ರೂಪದ ಸೇವೆಯು ಆಂತರಿಕ ಬದಲಾವಣೆಗಾಗಿ ಮಾಡುವಂಥದ್ದು. ಅದು ಬಹಳ ಸೂಕ್ಷ್ಮ ಮಟ್ಟದ್ದು ಮತ್ತು ಬಹು ಕ್ಲಿಷ್ಟವಾದದ್ದು. ಹೀಗೆ ಮಾಡಿದ ಸೇವೆಯು ಶಾಶ್ವತವಾದದ್ದು. ಈ ರೀತಿಯ ಸೇವೆಯ ಪರಿಣಾಮವು ಸ್ಥೂಲ ಮಟ್ಟದಲ್ಲಿ ಕೂಡ ಪ್ರತಿಬಿಂಬಿಸುವುದು. ಉದಾಹರಣೆಗೆ, ತನ್ನ ಜೀವನದಲ್ಲಿ ಸ್ಪಷ್ಟತೆ ಇಲ್ಲದ ಒಬ್ಬ ಶ್ರೀಮಂತ ಪ್ರಕೃತಿಯೊಂದಿಗೆ, ಸಮಾಜದೊಂದಿಗೆ ಮಹಾಜಿಪುಣನಂತೆ ಬಹಿರ್ಮುಖವಾಗಿ ವರ್ತಿಸಬಹುದು. ಆತನನ್ನು ಆಂತರಿಕವಾಗಿ ಬದಲಾಯಿಸಿ ನಿಜವಾದ ಜೀವನದ ಮಾರ್ಗವನ್ನು ತೋರಿದರೆ ಆತನು ಸೇವಾಪರನಾಗಿ ಕೈಲಾಗದವರ ಕಷ್ಟಗಳಿಗೆ ಹೆಗಲಾಗಬಹುದು. ಹೀಗೆ ಆಂತರಿಕ ಬದಲಾವಣೆಗಾಗಿ ಮಾಡಿದ ಯಾವುದೇ ಸಹಾಯ ಬೇರೆ 10 ಜನರಿಗೆ ಬೆಳಕಾಗಬಹುದು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಆತ ತನ್ನ ಪತ್ನಿಯ ಬದಲಾವಣೆಗಳನ್ನು ಕಂಡು ಸಂತೋಷದಲ್ಲಿ ತೇಲಾಡುತ್ತಿದ್ದರು. ನನ್ನ ಭೇಟಿಯ ನಂತರ ತನ್ನ ಜೀವನವನ್ನು ನೋಡುವ ಹೊಸ ದೃಷ್ಟಿಕೋನವನ್ನು ಆಕೆ ಅರಿತು ತನ್ನ ಪತಿಯನ್ನು ಬಹಳ ಹತ್ತಿರದಿಂದ ಅವಲೋಕಿಸಲು ಆರಂಭಿಸಿದರು. ತನ್ನ ಅರಿವಿನ ಬೆಳಕಿನಲ್ಲಿ ಆಕೆ ಜೀವನದ ಬಗ್ಗೆ ಒಂದು ಸ್ಪಷ್ಟತೆಯನ್ನು ತಾಳಿದ್ದರು. ತನ್ನ ಪತಿಯ ಎಲ್ಲಾ ಸೇವಾ ಕಾರ್ಯಗಳಲ್ಲಿ ಆಕೆಯೂ ಸೇರಿ ಭಾಗವಹಿಸತೊಡಗಿದರು. ಆದರೆ ಈ ಕಾರ್ಯಗಳಾಚೆಗೆ ಆಕೆ ಅದರ ಹಿಂದಿನ ಉದ್ದೇಶಗಳನ್ನೂ ಅರಿತಳು. ಆತನ ಈ ಎಲ್ಲ ಸಾಮಾಜಿಕ ಕಾರ್ಯಗಳ ಹಿಂದೆ ಅತಿಯಾದ ನಿರೀಕ್ಷೆ ಮತ್ತು ಧೋರಣೆಗಳಿಂದ ಕೂಡಿದ ಅಪೂರ್ಣ ಮನಸ್ಥಿತಿಯನ್ನು ಅರಿತಳು. ದುರ್ಬಲ ಮನಸ್ಥಿತಿಯನ್ನು ಮುಚ್ಚಿ ತಾನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯೆಂದು ಬಿಂಬಿಸಿಕೊಳ್ಳಲು ಮಾಡುತ್ತಿರುವ ಕೆಲಸಗಳೆಂದು ಅರಿತಳು. ಇದನ್ನು ಕಂಡಾಗ ಆಕೆ ನೇರವಾಗಿಯೇ ತನ್ನ ಪತಿಗೆ ಸವಾಲೆಸೆದರು. ಆದರೆ ಆತನಿಗೆ ಇದನ್ನು ಸಹಿಸಲಾಗಲಿಲ್ಲ. ಆಕೆ ಆತನ ಪ್ರತಿ ಕಾರ್ಯಗಳಿಗೂ ಹೀಗೆಯೇ ಸವಾಲೆಸೆಯುತ್ತಾ ಸಾಗಿದಳು. ಇದು ಅವರಿಬ್ಬರ ನಡುವೆ ಕಂದಕವನ್ನು ಸೃಷ್ಟಿಸಿತು. ಮೊದಲು ಕೂಡ ಅವರಿಬ್ಬರು ಜಗಳವಾಡುತ್ತಿದ್ದರು. ಆದರೆ ಆಗ ಆಕೆಯೊಳಗಿನ ನಕಾರಾತ್ಮಕತೆಯಿಂದ ನಡೆಯುತ್ತಿದ್ದ ಜಗಳ ಈಗ ಈತನ ಮಿತಿಗಳಿಂದ ನಡೆಯಲು ಶುರುವಾಯಿತು. ಈಗ ಈ ಶ್ರೀಯುತರಿಗೆ ಆತನ ಪತ್ನಿಯೇ ತೊಡಕಾದಳು. ಈತನಿಗೆ ಆಕೆ ಮೊದಲಿದ್ದ ರೀತಿಯೇ ಹೆಚ್ಚು ಆಪ್ಯಾಯವೆನಿಸತೊಡಗಿತು. ಏಕೆಂದರೆ ಕನಿಷ್ಠ ತಾನು ಹೇಳಿದ್ದನ್ನಾದರೂ ಕೇಳುತ್ತಿದ್ದಳಲ್ಲ. ಆದರೆ ಆಕೆಯೊಳಗಿನ ಸತ್ಯ ಜಾಗೃತವಾದಾಗ ಈತನಿಗೆ ಸಹಿಸಲು ಕಷ್ಟವಾಗತೊಡಗಿತು. ಆತ ಆಕೆಯ ಮನವೊಲಿಸಲು ಎಲ್ಲ ರೀತಿಗಳಿಂದಲೂ ಪ್ರಯತ್ನಿಸಿದರೂ ಆಕೆಯ ಸ್ಪಷ್ಟ ನಿಲುವಿನ ಎದುರು ಆತನ ಎಲ್ಲ ಸಂಕುಚಿತವಾದಗಳು ಸೋತು ಹೋದವು. ಆಕೆಯನ್ನು ಮರಳಿ ಮಾಂಸಾಹಾರಿಯನ್ನಾಗಿಸಲು ಕೂಡ ಪ್ರಯತ್ನಿಸಿದರು. ಅದೂ ಕೂಡ ಸಾಧ್ಯವಾಗಲಿಲ್ಲ. ಅದಕ್ಕೆ ಹೇಳುವುದು, ಗುರುವಿನ ಮಾರ್ಗದರ್ಶನ ಅತ್ಯಂತ ಶಕ್ತಿಯುತವಾದದ್ದು. ಈ ಶ್ರೀಯುತರು ಬಹುಕಾಲದಿಂದಲೂ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದವರು. ಆದರೂ ಕೂಡ ಅದು ಅವರ ಆಂತರಿಕ ಪರಿವರ್ತನೆಗೆ ಕಾರಣವಾಗಲಿಲ್ಲ. ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಸೇವೆಗಳು ಆಂತರಿಕವಾಗಿ ಪರಿವರ್ತನೆ ಮಾಡುವುದಿಲ್ಲ. ಯಾವುದೇ ಒಂದು ಕ್ರಿಯೆಯನ್ನು ಜ್ಞಾನವನ್ನಾಗಿ ಬದಲಾಯಿಸುವುದು ಅಷ್ಟು ಸುಲಭದ ಮಾತಲ್ಲ. ಬಹಳ ಚೆನ್ನಾಗಿ ರೂಪಿಸಿದ ಕ್ರಿಯೆ ಮಾತ್ರವೇ ಜ್ಞಾನವಾಗಿ ಪರಿವರ್ತನೆಯಾಗಬಲ್ಲದು. ಗುರುವು ಜೀವನವನ್ನು ಅದರ ಪೂರ್ಣ ಪ್ರಮಾಣದಲ್ಲಿ ಅರ್ಥೈಸಿಕೊಂಡು ಅದರ ಮೂಲವನ್ನು ತಲುಪಿರುತ್ತಾರೆ. ಹಾಗಾಗಿ ಅಂತಹ ಸಾಧ್ಯತೆಗಳು ಕೇವಲ ಗುರುವಿನ ಮಾರ್ಗದರ್ಶನದಿಂದ ಮಾತ್ರವೇ ಸೃಷ್ಟಿಯಾಗುತ್ತವೆ. ಈ ಶ್ರೀಯುತರು ಮಾಡುತ್ತಿದ್ದ ಎಲ್ಲ ಕಾರ್ಯಗಳು ಕೇವಲ ತನ್ನ ಬೌದ್ಧಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ತನಗೆ ತೋಚಿದಂತೆ ಮಾಡಿದವುಗಳು. ಹಾಗಾಗಿಯೇ ಅವು ಆತನೊಳಗೆ ಜ್ಞಾನದ ಬೆಳಕನ್ನು ಹೊತ್ತಿಸುವಲ್ಲಿ ವಿಫಲವಾದವು. ಆತ ಗುರುವಿನ ಮಾರ್ಗದರ್ಶನದಂತೆ ನಡೆದಿದ್ದರೆ ತನ್ನ ಆಂತರಿಕ ಪರಿವರ್ತನೆಗೆ ಕಾರಣವಾಗುವ ಜ್ಞಾನದ ಬೆಳಕನ್ನು ತನ್ನೊಳಗೆ ಹೊತ್ತಿಸಿಕೊಳ್ಳುವಲ್ಲಿ ಸಫಲರಾಗುತ್ತಿದ್ದರು. ಅವರ ಶ್ರೀಮತಿಯವರು ಗುರುವಿನ ಮಾರ್ಗದರ್ಶನದಲ್ಲಿ ತನ್ನ ಸಾಧನೆಯೊಂದಿಗೆ ತನ್ನನ್ನು ಪರಿವರ್ತಿಸಿಕೊಂಡು ಜೀವನದಲ್ಲಿ ಸ್ಪಷ್ಟತೆಯನ್ನು ಪಡೆದರು. ಗ್ರಹಿಕೆ, ವ್ಯಕ್ತಿತ್ವ ಹಾಗೂ ಪ್ರಜ್ಞೆಯನ್ನು ಉನ್ನತೀಕರಿಸುವ ಕ್ರಿಯೆಯನ್ನು ಮಾತ್ರವೇ ನಿಜವಾದ ಸೇವೆ ಎನ್ನಬಹುದು.
ಪರಿವರ್ತನೆಯಿಲ್ಲದ ಕೇವಲ ಮೇಲ್ನೋಟದ ಕ್ರಿಯೆಗಳನ್ನು ಸಹಾಯ ಎನ್ನಬಹುದು. ಆದರೆ ಅಂತಹ ಪರಿವರ್ತನೆಯೂ ಕೂಡ ಶರಣಾಗತಿಯಿಂದ ಉಂಟಾದ ಸತ್ಯದ ದಾರಿಯಲ್ಲಿರುವ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ಅಂತಹ ಸತ್ಯದಿಂದ ಮಾತ್ರವೇ ವಿವೇಕ ಹಾಗೂ ಸ್ಪಷ್ಟತೆಯ ಅರಿವು ಮೂಡುತ್ತದೆ. ಜೀವನದ ಈ ಸತ್ಯವು ಸ್ವತಃ ಜೀವನಕ್ಕಿಂತಲೂ ಅತ್ಯುನ್ನತವಾದುದು, ಪ್ರಭಾವಶಾಲಿಯೂ ಮತ್ತು ಶಾಶ್ವತವೂ ಆಗಿರುತ್ತದೆ. ಈ ರೀತಿಯ ಸೇವೆಯು ನೀವಿರುವಲ್ಲಿಂದಲೇ ಅತ್ಯಂತ ಸಹಜವಾಗಿ ಆರಂಭವಾಗುವುದು. ಅದು ನಿಮ್ಮ ಕುಟುಂಬಕ್ಕೋ, ಸ್ನೇಹಿತರಿಗೋ, ನೆರೆಹೊರೆಯವರಿಂದಲೋ ಆಗಬಹುದು. ಸೇವೆ ಎನ್ನುವುದು ಅಂತರಂಗದ ಒಂದು ಸ್ಥಿತಿ. ಈಗೀಗ ಆ ಶ್ರೀಯುತರು ಮತ್ತು ಅವರ ಪತ್ನಿಯ ನಡುವಿನ ಕಂದರ ಹೆಚ್ಚೆಚ್ಚು ಆಳವಾಗುತ್ತಿದೆ. ಇತ್ತೀಚೆಗೆ ಅವರಿಬ್ಬರೂ ಮತ್ತೊಮ್ಮೆ ನನ್ನ ಬಳಿ ಪರಿಹಾರಕ್ಕಾಗಿ ಬಂದಾಗ ನಾನು ಆಕೆಯಲ್ಲಿ ಹೆಚ್ಚುತ್ತಿರುವ ಸ್ಪಷ್ಟತೆಯನ್ನೂ ಮತ್ತು ಆತನಲ್ಲಿ ಹೆಚ್ಚುತ್ತಿರುವ ಗೊಂದಲ, ಕೋಪ, ಹತಾಶೆಗಳನ್ನು ಗಮನಿಸಿದೆ. ಆತನಿಗೆ ತನ್ನ ಜೀವನದಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ತನ್ನ ಪತ್ನಿಯನ್ನು ಅನುಸರಿಸಲು ತಿಳಿಸಿದೆ. ಆದರೆ ಅದರಿಂದ ಆತನ ಅಹಂಕಾರಕ್ಕೆ ಪೆಟ್ಟು ಬಿದ್ದಂತಾಗಿ ಅವರು ಕೋಪದಿಂದ ಹೊರಟು ಹೋದರು. ಆತನಲ್ಲಿರುವ ಸಮಸ್ಯೆ ಎಂದರೆ ಆತ ಶರಣಾಗತಿಯಿಲ್ಲದೆ ಮಾಡಿದ ಸಹಾಯ ಮತ್ತು ಅದರಿಂದ ಹುಟ್ಟಿ ಬೆಳೆದ ಸ್ವಪ್ರತಿಷ್ಠೆ ಮತ್ತು ಅಹಂಕಾರ, ಇವುಗಳನ್ನು ಮುರಿಯುವುದು ಅಷ್ಟು ಸುಲಭದ ಮಾತಲ್ಲ. ಆತನು ತಿಳಿದ ಸೇವೆಯು ಅವರಿಗೆ ಕೇವಲ ನೋವುಣಿಸಿದೆ ವಿನ ನಿಜವಾಗಿಯೂ ಸಹಾಯವೆಸಗಲಿಲ್ಲ. ಸಮಾಜದಲ್ಲಿ ಇಂಥವರು ಬಹಳಷ್ಟು ಜನರಿದ್ದಾರೆ. ಸೇವೆಯು ಒಂದು ರೀತಿಯಲ್ಲಿ ಔಷಧವಿದ್ದಂತೆ. ಗುರುವಿನ ಮಾರ್ಗದರ್ಶನದಲ್ಲಿ ಸರಿಯಾಗಿ ಬೆಳೆಸಿದರೆ ಕಷ್ಟಗಳನ್ನು ನಿವಾರಿಸುತ್ತದೆ. ತಪ್ಪಾಗಿ ತನಗೆ ತೋಚಿದಂತೆ ಬೆಳೆಸಿದರೆ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಯಾವಾಗಲೂ ಶರಣಾಗತಿಯು ಸೇವೆಗೆ ದಿಕ್ಕು ತೋರಿಸುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಮಾಡಿದ ಸೇವೆ ಆಂತರಿಕ ಪರಿವರ್ತನೆಗೆ ನಾಂದಿಯಾಗಿ ಜೀವನದಲ್ಲಿ ಸ್ಪಷ್ಟತೆಯನ್ನು ಕೊಡುತ್ತದೆ. ಶರಣಾಗತಿ ಇಲ್ಲದ ಸೇವೆಯು ದಿಕ್ಸೂಚಿ ಇಲ್ಲದ ಸುಸಜ್ಜಿತ ಹಡಗಿನಂತೆ. ಎಷ್ಟೇ ಸೌಕರ್ಯಗಳಿದ್ದರೂ ಕಡೆಗೆ ದಿಕ್ಕು ತಪ್ಪೇ ತಪ್ಪುತ್ತದೆ.